Good morning, students. Today we discuss about the new chapter, the new syllabus, income tax. ಬಹುಶಃ ಭಾರತ ದೇಶದಲ್ಲಿ ಗೌರ್ಮೆಂಟ್ಗೆ ಬರುವಂಥ ಆದಾಯ, ಅದು ನೀವು ಎಲ್ಲ ಕಟ್ಟುವಂಥ ಟ್ಯಾಕ್ಸ್ಗಳ ಮುಖಾಂತರ ಗೌರ್ಮೆಂಟಿಗೆ ಬರುವಂಥ ಆದಾಯ, ನಮ್ಮ ಕಡೆ ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸ್ನ ಮುಖಾಂತರವಾಗಿಯೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗುವಂಥ ಹಣವನ್ನು ಖರ್ಚು ಮಾಡಲಿಕ್ಕೆ ಈ ದುಡ್ಡನ್ನು ಯೂಸ್ ಮಾಡ್ಕೊಳ್ಳುವಂಥ ಕೆಲಸ ಗೌರ್ಮೆಂಟ್ ಮಾಡ್ತಿದೆ ಯಾವಾಗಲೂ ಕೂಡ. ಸೊ ಭಾರತ ದೇಶದಲ್ಲಿ ಎರಡು ಪ್ರಕಾರದ ಟ್ಯಾಕ್ಸ್ ನಾವು ನೋಡ್ತೀವಿ ಅಲ್ಲಿ ಕೂಡ. ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, ಸೆಕೆಂಡ್ ಒನ್ ಈಸ್ ಇನ್ಡೈರೆಕ್ಟ್ ಟ್ಯಾಕ್ಸ್. ನಮ್ಮ ಇನ್ಕಮ್ ಒಳಗೆಂದು ನಾವು ಆದಾಯವನ್ನು ಗಳಿಸುವಾಗೆಂದು ನೇರವಾಗಿ ಗೌರ್ಮೆಂಟ್ ನಾವು ಟ್ಯಾಕ್ಸ್ ತುಂಬಿದ್ದೀವಿ ಅಂದರೆ ಅದು ಡೈರೆಕ್ಟ್ ಟ್ಯಾಕ್ಸ್. ನಾವು ಗೌರ್ಮೆಂಟ್ಗೆ ಪರೋಕ್ಷವಾಗಿ ಟ್ಯಾಕ್ಸ್ ತುಂಬಿದ್ದೀವಿ ಅಂದರೆ ಅದು ಇನ್ಡೈರೆಕ್ಟ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್, ನಂದು ಒಂದು ಇನ್ಕಮ್ 10 ಲಕ್ಷ ರೂಪಾಯಿ ಅಂತ ತಗೋರಿ. ಆ 10 ಲಕ್ಷ ರೂಪಾಯಿ ಇನ್ಕಮ್ ಒಳಗಿಂದು ನಾನು ಗೌರ್ಮೆಂಟ್ ಒಂದು ಸ್ಲ್ಯಾಬ್ ಮಾಡಿದೆ. ಸೊ ಬಿಲೋ 50-60 ಇಯರ್ಸ್, 60 to 75 ಇಯರ್ಸ್, ಅಬೌವ್ 75 ಇಯರ್ಸ್. ಸೊ ಸೀನಿಯರ್ ಸಿಟಿಜನ್ ಮತ್ತು ಸೂಪರ್ ಸೀನಿಯರ್ ಸಿಟಿಜನ್ ಈ ರೀತಿ ಡಿವೈಡ್ ಮಾಡಿ ಗೌರ್ಮೆಂಟಿಗೆ ನಾವು ಏನಪ್ಪ ಟ್ಯಾಕ್ಸನ್ನು ಪೇ ಮಾಡಬೇಕು. ಆ ಪ್ರಕಾರದಲ್ಲಿ 5th ಸೆಮೆಸ್ಟರ್ದಲ್ಲಿ ನಾವು ಎರಡೂ ಟ್ಯಾಕ್ಸನ್ನು ಅಭ್ಯಾಸ ಮಾಡ್ತೀವಿ ಅಲ್ಲಿ ಕೂಡ. ಒಂದು ಡೈರೆಕ್ಟ್ ಟ್ಯಾಕ್ಸು, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸು. ಇನ್ಡೈರೆಕ್ಟ್ ಟ್ಯಾಕ್ಸು ಪ್ರಸ್ತುತ 2017ರಿಂದ ಅದನ್ನು ನಾವು GST ಅಂತ ಕರಿತೀವಿ. GST ಇದು ನೇರವಾಗಿ ಕಣ್ಣಿಗೆ ಕಾಣಿಸಂಗಿಲ್ಲ. ವಸ್ತುಗಳ ಮೇಲೆ ಪರೋಕ್ಷವಾಗಿ ನಾವು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಪೇ ಮಾಡಬೇಕು. ನಾವೊಂದು ಚಾಕ್ಲೇಟ್ ಖರೀದಿ ಮಾಡಿದ್ರೂ ಕೂಡ ಅದ್ರ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡಿರ್ತೀವಿ. ಸೊ ಅದೇ ರೀತಿ ಇನ್ಡೈರೆಕ್ಟ್ ಟ್ಯಾಕ್ಸ್ ಇರೋದು ಗ್ರೂಪ್ನಾಗದ. ಡೈರೆಕ್ಟ್ ಟ್ಯಾಕ್ಸ್ ಇದು ಎಲ್ಲರಿಗೂ ಕೂಡ ಕಂಪಲ್ ಸಬ್ಜೆಕ್ಟ್. 5 ಸಬ್ಜೆಕ್ಟ್ದಲ್ಲಿ ಕಂಪಲ್ಸರಿಯಾಗಿ ನಾವು ಓದಬೇಕಾದ ಸಬ್ಜೆಕ್ಟು ಅದು ಇನ್ಕಮ್ ಟ್ಯಾಕ್ಸ್. ಆ ಪ್ರಕಾರದಲ್ಲಿ ನಾವು ಈ ಸೆಮೆಸ್ಟರ್ದಲ್ಲಿ 5 ಯೂನಿಟ್ಗಳನ್ನ ಅಭ್ಯಾಸ ಮಾಡಬೇಕು ಯಾವಾಗಲೂ ಕೂಡ. ಆ 5 ಚಾಪ್ಟರ್ದಲ್ಲಿ ಇನ್ಕಮ್ ಟ್ಯಾಕ್ಸು ಇದು ಟೆಕ್ಸ್ಟ್ ಬುಕ್ ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ ಹೊಸದಾಗಿ ಬರ್ತದೆ ಯಾವಾಗಲೂ ಕೂಡ. 1 ಏಪ್ರಿಲ್ಗೆ ಗೌರ್ಮೆಂಟ್ದಲ್ಲಿ ಬಜೆಟ್ ಆದಮೇಲೆ ಯಾವ ವಸ್ತುಗಳ ಮೇಲೆ ಏನು ಟ್ಯಾಕ್ಸ್ ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಾಗಿದೆ, ಆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ನಾವು ಯಾವ ರೀತಿ ಪೇ ಮಾಡಬೇಕು, ಎಷ್ಟು ಎಕ್ಸಮ್ಷನ್ ಅದ, ಇದನ್ನೆಲ್ಲ ನೋಡ್ಕೊಂಡು ನಾವು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಪೇ ಮಾಡುವಂಥ ವ್ಯವಸ್ಥೆ ನಾವು ಕಲಿಬೇಕು. ನಾವು ಮೇನ್ 5 ಹೆಡ್ ನಾವು ಕಲಿಬೇಕು. ಟ್ಯಾಕ್ಸನ್ನು ಪೇ ಮಾಡೋಕ್ಕಾರೆ 5 ಹೆಡ್ ನಾವು ಅಭ್ಯಾಸ ಮಾಡೋಕೆ ಯಾವಾಗಲೂ ಕೂಡ. ಸೊ ಒಂದನೇದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ನಾಲ್ಕನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದೆನ್ 5ನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಈ ರೀತಿ ನಾವು 5 ಹೆಡ್ಗಳ ಮುಖಾಂತರದಲ್ಲಿ ನಾವು ಅಭ್ಯಾಸನ ಮಾಡಬೇಕು. ಆ ಪ್ರಕಾರದಲ್ಲಿ ನಾವು ಈ ಸೆಮೆಸ್ಟರ್ದಲ್ಲಿ ಮೊದಲಿನ 3 ಹೆಡ್ಗಳನ್ನ ಮಾತ್ರ ನಾವು ಸ್ಟಡಿ ಮಾಡ್ತೀವಿ ಅಲ್ಲಿ ಕೂಡ. ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ನು 2 ಹೆಡ್, ಒಂದು ಕ್ಯಾಪಿಟಲ್ ಗೇನು ಮತ್ತು ಅದರ್ ಸೋರ್ಸ್. ಇನ್ನು 2 ಹೆಡ್ಡನ್ನು ನಾವು ಮುಂದಿನ ಸೆಮೆಸ್ಟರ್ದಲ್ಲಿ ಅಭ್ಯಾಸ ಮಾಡಬೇಕು. ಈ 5 ಹೆಡ್ಗಳ ಮುಖಾಂತರ ನಾವು ಗೌರ್ಮೆಂಟಿಗೆ ನಾವು ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಲ್ಲ, ಇದು ಅವಾಗ ನಮ್ಗೆ ಗೊತ್ತಾಗ್ತದೆ. 5 ಹೆಡ್ಗಳ ಮುಖಾಂತರ ನಾವು ಟೋಟಲ್ ಇನ್ಕಮನ್ನು ಲೆಕ್ಕ ಮಾಡಿದಾಗ ನಾವು ಈ ವರ್ಷ ಗೌರ್ಮೆಂಟ್ಗೆ ಎಷ್ಟು ಪೇ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಆ ಪ್ರಕಾರದಲ್ಲಿ ನಾವು 5 ಯೂನಿಟ್ಗಳನ್ನ ನಾವು ಹೆಸರು ಅಭ್ಯಾಸ ಮಾಡಬೇಕು. ಅದರಲ್ಲಿ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್, ಅದರಲ್ಲಿ ಮೀನಿಂಗ್ ಆ್ಯಂಡ್ ಟರ್ಮ್ಸ್ ಯೂಸ್ಡ್. ಇನ್ಕಮ್ ಟ್ಯಾಕ್ಸ್ದ ಮೀನಿಂಗ್ ಏನು, ನಾವು ಇನ್ಕಮ್ ಟ್ಯಾಕ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಹಿಸ್ಟ್ರಿ ಏನದ, ಇನ್ಕಮ್ ಟ್ಯಾಕ್ಸ್ ಯಾವಾಗ ಬಂತು, ಇನ್ಕಮ್ ಟ್ಯಾಕ್ಸ್ ಪ್ರೊಸೀಜರ್ ಏನದ, ಇದನ್ನೆಲ್ಲವನ್ನು ಕೂಡ ಸೊ ಅದರಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಎರಡನೇದು ಒಬ್ಬ ವ್ಯಕ್ತಿ ಅಂದರೆ ಯಾರು, ಪರ್ಸನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಪರ್ಸನ್ ಅಂದರೆ ಇದು ಮೀನಿಂಗ್ ಏನು. ಅದೇ ರೀತಿ ಅಸಸ್ಸಿ ಅಂದರೆ ಯಾರು ಟ್ಯಾಕ್ಸನ್ನು ಪೇ ಮಾಡ್ತಾರಲ್ಲ ಅವನು ಅಸಸ್ಸಿ. ಸೊ ಈ ವರ್ಷದಲ್ಲಿ ಯಾರು ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಅವ್ರಿದಾರಲ್ಲ ಅಂಥ ವ್ಯಕ್ತಿ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಅಸಸ್ಸಿ ಅಂತ ಕರಿತೀವಿ ಅಲ್ಲಿ ಕೂಡ. ದೆನ್ ಅಸೆಸ್ಮೆಂಟ್ ಇಯರ್. ಸೊ ದೇರ್ ಆರ್ 2 ವರ್ಡ್ಸ್, ಒನ್ ಈಸ್ ಅಸೆಸ್ಮೆಂಟ್ ಇಯರ್, ಸೆಕೆಂಡ್ ಒನ್ ಈಸ್ ಪ್ರೀವಿಯಸ್ ಇಯರ್. ಸೊ ಹಾಗಾದರೆ ಈ ವರ್ಷದ ಅಸೆಸ್ಮೆಂಟ್ ಇಯರ್ ಯಾವುದು, 2020-21 ದಿಸ್ ಈಸ್ ಅಸೆಸ್ಮೆಂಟ್ ಇಯರ್. ಇದ್ರ ಹಿಂದಿನ ವರ್ಷ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಮೀನ್ಸ್ 19-20.
ಸೊ ನಾವು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ನಾನು ನಿಮಗೆಲ್ಲವನ್ನ ಕೂಡ ಏನಪ್ಪ ಡಿಟೇಲಾಗಿ ಹೇಳ್ತೀನಿ ಅವಾಗ. ದೆನ್ ಇನ್ಕಮ್ ಡೆಫಿನೇಷನ್ ಆ್ಯಂಡ್ ಕಾನ್ಸೆಪ್ಟ್. ಇನ್ಕಮ್ದು ಡೆಫಿನೇಷನು ಮತ್ತು ಏನಪ್ಪ ಅಂದರೆ ಕಾನ್ಸೆಪ್ಟನ್ನು ನಾವು ಫಸ್ಟ್ ಯೂನಿಟ್ದಲ್ಲಿ ನೋಡ್ಕೋಬೇಕಾಗ್ತದೆ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಟ್ಯಾಕ್ಸಿಗೆ ಡಿಡಕ್ಷನ್ ಮಾಡೋಕ್ಕಿಂತ ಮೊದಲು ನಮ್ಮದು 5 ಹೆಡ್ದಿಂದ ಏನು ಇನ್ಕಮ್ ಬರ್ತದಲ್ಲ, ದ್ಯಾಟ್ ಇನ್ಕಮ್ ಈಸ್ ಕಾಲ್ಡ್ ಏನಪ್ಪ ಅಂದ್ರೆ ಅದು ಗ್ರಾಸ್ ಟೋಟಲ್ ಇನ್ಕಮ್. ದೇರ್ ಆರ್ ವೆರೈಟಿ ಆಫ್ ಡಿಡಕ್ಷನ್ಸ್. ಸೊ 80C ದಿಂದ 80U ತನಕ ನಾವು ಡಿಡಕ್ಷನ್ ನೋಡ್ತೀವಿ. ಸೊ ಆ ಡಿಡಕ್ಷನ್ ಮಾಡೋಕ್ಕಿಂತ ಮೊದಲು ಬರುವಂಥ ಇನ್ಕಮ್ ಯಾವುದಪ್ಪ ಅಂದ್ರೆ ಅದು ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮನ್ನು ಹೌ ಟು ಕ್ಯಾಲ್ಕುಲೇಟ್ ಅದನ್ನು ನಾನು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಎಲ್ಲ ಒಂದು ಡೀಟೇಲ್ ಆಗಿ ನಾನು ಸಾಲ್ವ್ ಮಾಡಿಕೊಡ್ತೀನಿ. ದೆನ್ ಟೋಟಲ್ ಇನ್ಕಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಯಾವ ಬರ್ತದೆ ಅಂದರೆ, ಸೊ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಮಾಡಿದ್ಮೇಲೆ ಡಿಡಕ್ಷನ್ ಫ್ರಾಮ್ 80C to 80U ಅವ್ರು ಡಿಡಕ್ಷನ್ ಮಾಡಿದ್ಮೇಲೆ ರಿಮೈನಿಂಗ್ ಅಮೌಂಟ್ ಏನು ಉಳಿತಲ್ಲ, ದ್ಯಾಟ್ ಅಮೌಂಟ್ ಈಸ್ ಕಾಲ್ಡ್ ಏನಪ್ಪ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಮೇಲೆ ನಾವು ಗೌರ್ಮೆಂಟ್ ಟ್ಯಾಕ್ಸನ್ನು ಪೇ ಮಾಡಬೇಕು ಯಾವಾಗಲೂ ಕೂಡ. ಸೊ ಚಾರ್ಟೆಡ್ ಅಕೌಂಟೆಂಟು ಅವ್ನು ಹೇಳ್ತಾನೆ, ಈ ವರ್ಷ ನಿಮ್ದು ಎಲ್ಲ ಡಿಡಕ್ಷನ್ ಆದಮೇಲೆ ನಿಮ್ದು ಇನ್ಕಮ್ 10 ಲಕ್ಷದ. ಸೊ 10 ಲಕ್ಷ ಇತ್ತಂದ್ರೆ ನಿಮ್ದು ಏಜು 60 ಇಯರ್ ಒಳಗಿದ್ರೆ ಅಂದರೆ ಅಪ್ ಟು 3 lakh rupees ನಿಲ್ಲದು. ಸೊ ಸ್ಲ್ಯಾಬನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೋಡೋಕ್ಕೆ ಯಾವಾಗಲೂ. ದೆನ್ ಡೀಮ್ಡ್ ಇನ್ಕಮ್, ದೆನ್ ರೇಟ್ ಆಫ್ ಇನ್ಕಮ್. ಸೊ ಇನ್ಕಮ್ ರೇಟ್ ಏನದ, ಸೊ ಇದನ್ನು ಕೂಡ ನಾವು ಏನು ಫಸ್ಟ್ ಯೂನಿಟ್ದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್. ದೆನ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಏನದ, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಲಿ ಯಾರೇ ಬರ್ತಾರೆ, ಸೊ ಇನ್ಕಮ್ ಟ್ಯಾಕ್ಸ್ ಕಮಿಷನರ್, ಜಾಯಿಂಟ್ ಕಮಿಷನರ್. ಸೊ ಈ ರೀತಿಯಾಗಿ ಇಡೀ ದೇಶದಲ್ಲಿ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ನಾವು ಅಭ್ಯಾಸ ಮಾಡ್ತೀವಿ. ದೆನ್ ಕೈಂಡ್ಸ್ ಆಫ್ ಅಸೆಸ್ಮೆಂಟ್. ಸೊ ಅಸೆಸ್ಮೆಂಟನ್ನು ಯಾವ ರೀತಿ ಮಾಡ್ತೀವಿ, ಅದರ ಪ್ರಕಾರಗಳು ಏನವ, ಇದನ್ನು ಕೂಡ ನಾವು ಏನಪ್ಪ ಅಂದ್ರೆ ಥೆರಾಟಿಕಲ್ ಪಾರ್ಟ್ದಲ್ಲಿ ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡುವಂಥ ವ್ಯವಸ್ಥೆ ನಮಗೆ ಕಲಿಸ್ಕೊಡ್ತದೆ. ದೆನ್ ಅಸೆಸ್ಮೆಂಟ್ ಪ್ರೊಸೀಜರ್. ದೆನ್ ಪ್ಯಾನ್ ನಂಬರ್. ಇವತ್ತೆಲ್ಲರ ಎಲ್ಲ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡುವಂಥವು ಇರಲಿ ಅಥವಾ ನಾರ್ಮಲ್ ಮನುಷ್ಯ ಇರಲಿ, ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್, ದ್ಯಾಟ್ ಈಸ್ ಕಾಲ್ಡ್ ಪ್ಯಾನ್ ನಂಬರ್ ಇದ್ರೇ ನಾವು ಏನಪ್ಪ ಟ್ಯಾಕ್ಸನ್ನು ಪೇ ಮಾಡಬೇಕು. ಅದರ ಮುಖಾಂತರ ನಮ್ದು ಏನಪ್ಪ ಅಂದರೆ ಈ ವ್ಯಕ್ತಿದು ಐಡೆಂಟಿಫಿಕೇಶನ್ ಆಗೋದು ಪ್ಯಾನ್ ನಂಬರ್ ಮೇಲೆ. ದೆನ್ ಯೂನಿಟ್ 2ದಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ದೇರ್ ಆರ್ 2 types ಆಫ್ ಎಕ್ಸೆಂಪ್ಟೆಡ್. ಫುಲ್ಲಿ ಎಕ್ಸೆಂಪ್ಟೆಡ್, ದೆನ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್. ಕೆಲವೊಂದು ಇನ್ಕಮ್ಗಳು ಫುಲ್ ಎಕ್ಸೆಂಪ್ಟ್ ಅವ, ಕೆಲವೊಂದು ಇನ್ಕಮ್ಗಳು ಪಾರ್ಟ್ಲಿ ಎಕ್ಸೆಂಪ್ಟ್ ಅವ. ಸೊ ಪಾರ್ಟ್ಲಿ ಎಕ್ಸೆಂಪ್ಟ್ ಇದ್ದಾಗ ನಾವು ಕೆಲವೊಂದು ಅಮೌಂಟ್ ತನಕ ನಮಗೆ ಎಕ್ಸೆಂಪ್ಟ್ ಅದ, ಉಳಿದ ಅಮೌಂಟಿಗೆ ನಾವು ಏನು ಕಟ್ಟಬೇಕು, ಟ್ಯಾಕ್ಸನ್ನು ಪೇ ಮಾಡಬೇಕು. ದಟ್ ಈಸ್ ಕಾಲ್ಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ತಿಳಿತಾ? ಅದರಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ದಲ್ಲಿ ದ ಫಸ್ಟ್ ಒನ್ ಈಸ್ ಅಗ್ರಿಕಲ್ಚರ್ ಇನ್ಕಮ್. ಭಾರತ ದೇಶದಲ್ಲಿ ನೀವು 10 ಲಕ್ಷ ರೂಪಾಯಿ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಬಂದರೂ ಕೂಡ ದ್ಯಾಟ್ ಈಸ್ ಫುಲ್ಲಿ ಎಕ್ಸೆಂಪ್ಟ್ ಫ್ರಾಮ್ ಟ್ಯಾಕ್ಸ್. ಆದ್ರೆ ಇವತ್ತಿನ ಹೊಸ ರೂಲ್ಸ್ ಪ್ರಕಾರ ನೀನು ರೈತಿದ್ದಿ, ಆದರೆ ನೀ ಲಕ್ಷ ಕೆಲಸ ಮಾಡ್ತೀವಿ, ಆದ್ರೆ ಇನ್ಕಮ್ ನಿಮ್ಗೆ ಅಗ್ರಿಕಲ್ಚರ್ ಬಂದ್ರೆ ಅಪ್ ಟು 5 lakh rupees ಇನ್ಕಮ್, ದ್ಯಾಟ್ ಈಸ್ ಎಕ್ಸಾಮ್. ಇನ್ನು ಉಳ್ಕಿದ್ದು ನೀವು ಟೀಚರ್ಸ್ ಆಗಿ ಏನಾದರೂ ಇನ್ಕಮ್ ಅರ್ನ್ ಮಾಡಿರಪ್ಪ ಅಂದರೆ ಅದಕ್ಕೆ ನಾವು ಗೌರ್ಮೆಂಟ್ ಟ್ಯಾಕ್ಸನ್ನು ಪೇ ಮಾಡಬೇಕು. ಇದು ನಮಗೆಲ್ಲ ಗೊತ್ತಿರಬೇಕು. ಅಗ್ರಿಕಲ್ಚರ್ ಇನ್ಕಮ್ ನೀವು ಫುಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಮಾಡ್ತೀರಪ್ಪ ಅಂದರೆ ನಿಮಗೆ ಎಕ್ಸಾಮ್ಟ್. ಆದ್ರೆ ಪಾರ್ಟ್ ಟೈಮ್ ಮತ್ತೇನಾದ್ರು ಬೇರೆ ಇನ್ಕಮ್ ತೆಗಿತೀರಪ್ಪ ಅಂದ್ರೆ ಅದಕ್ಕೆ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕು ಯಾವಾಗಲೂ ಕೂಡ. ಸೊ ದಿಸ್ ಈಸ್ ಏನಪ್ಪ ಅಂದ್ರೆ ದೆನ್ ಮೀನಿಂಗ್ ಆ್ಯಂಡ್ ಅದರ ಮೀನಿಂಗ್ ಅಂಡರ್ ಸೆಕ್ಷನ್ 10 ಅದ. ನಾನು ನೋಟ್ಸ್ ಕೊಡ್ಬೇಕಾದ್ರೆ ಎಲ್ಲವನ್ನು ಡೀಟೇಲ್ ಆಗಿ ಅದನ್ನ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ದೆನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಸೊ ಹಂಗಾದ್ರೆ ಎಕ್ಸೆಂಪ್ಟೆಡ್ ಇನ್ಕಮ್ಸಲ್ಲಿ ಒಂದು ಗ್ರ್ಯಾಚ್ಯುಟಿ, ಒಂದು ಪೆನ್ಷನ್, ಇನ್ನೊಂದು HRA. ಇವು ಫುಲ್ ಎಕ್ಸೆಂಪ್ಟ್ ಫ್ರಾಮ್ ಟ್ಯಾಕ್ಸ್ ಇಲ್ಲ. ದೀಸ್ ಆರ್ ಆಲ್ ಏನಪ್ಪ ಅಂದ್ರೆ ಪಾರ್ಟ್ಲಿ ಎಕ್ಸೆಂಪ್ಟ್ ಫ್ರಾಮ್ ಟ್ಯಾಕ್ಸ್. ಹೌಸ್ ರೆಂಟ್ ಅಲವನ್ಸ್ ಮತ್ತು ಗ್ರ್ಯಾಚ್ಯುಟಿ. ಗ್ರ್ಯಾಚ್ಯುಟಿ ಅಪ್ ಟು ₹10 lakh ತನಕ ನಮಗೆ ಎಕ್ಸಾಮ್ಷನ್ ಇದೆ. ಪೆನ್ಷನ್ನು ಕೂಡ ಎಷ್ಟು ಎಕ್ಸಾಮ್ ತೋರಿಸ್ಬೇಕು, ಎಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಇದು ಕೂಡ ನಾವೇನಪ್ಪ ಅಂದರೆ ಎಕ್ಸಾಮ್ಟೆಡ್ ಇನ್ಕಮ್ಸಲ್ಲಿ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡುವಂಥ ವ್ಯವಸ್ಥೆ ನಮಗೆಲ್ಲ ಗೊತ್ತಾಗ್ತದೆ. ದೆನ್ ಓನ್ಲಿ ಕನ್ಸರ್ನ್ಡ್ ವಿತ್ ಇಂಡಿವಿಜುವಲ್ ಆ್ಯಂಡ್ ಫರ್ಮ್. ಸೊ ಅಲ್ಲಿ ಓನ್ಲಿ ಇಂಡಿವಿಜುವಲ್ ಮತ್ತು ಏನಪ್ಪ ಅಂದರೆ ಫರ್ಮ್ ಮಾತನ್ನು ನಾವು ನೋಡ್ತೀವಿ. ದೆನ್ ನೆಕ್ಸ್ಟ್ ಒನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಭಾಳ ಇಂಪಾರ್ಟೆಂಟ್ ನಮಗೆ ಇರುವಂಥ ಏನಪ್ಪ ಅಂದ್ರೆ ಆಸ್ಪೆಕ್ಟು ರೆಸಿಡೆನ್ಷಿಯಲ್ ಸ್ಟೇಟಸ್ಸು. ನಾನು ನೆಕ್ಸ್ಟ್ ಕ್ಲಾಸ್ದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ನಾವು ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು, ನಾನು ಅದನ್ನೆಲ್ಲ ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ದೆನ್ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್.
then firm and company need to determine residential status, incidence of tax, residential status. So how to calculate incidence of tax? ಒಬ್ಬ ವ್ಯಕ್ತಿ ಈ ದೇಶದಾಗಿರ್ತಾನೆ, ಕೆಲವೊಂದು ದಿವಸ ಬೇರೆ ದೇಶಕ್ಕೆ ಹೋಗಿರ್ತಾನೆ. ಸೊ ಅವಾಗ ಅವನ ಮೇಲೆ ನಾವು ಟ್ಯಾಕ್ಸನ್ನು ಹೆಂಗೆ ಪೇ ಮಾಡಬೇಕು, ಅವ ರೆಸಿಡೆಂಟ್ ಆಫ್ ಇಂಡಿಯಾ ಅದಾನೋ ಅಥವಾ ಇಲ್ಲೋ, ಸೊ ಅವ್ನು ನಾವು ಯಾವುದು ಟ್ಯಾಕ್ಸನ್ನು ಪೇ ಮಾಡಬೇಕು. ಸೊ 182 ಡೇಸ್ ಅವ ಇಂಡಿಯಾದಾಗಿದ್ದಾನೆ ನಾನು. ಸೊ ಇದೆಲ್ಲವನ್ನು ನಾವು ಏನಪ್ಪ ಅಂದರೆ ಈ ವ್ಯವಸ್ಥೆಯನ್ನು ರೆಸಿಡೆಂಟ್ ಸ್ಟೇಟಸನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಸಿಗ್ತದೆ. ದೆನ್ ಇಂಡಿವಿಜುವಲ್ಸ್ ಓನ್ಲಿ, ದೆನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಸೆಕೆಂಡ್ ಯೂನಿಟ್ಸಲ್ಲಿ ಇದನ್ನೆಲ್ಲವನ್ನು ನಾವು ಏನಪ್ಪ ಅಂದರೆ ಅಭ್ಯಾಸ ಮಾಡುವಂಥ ವ್ಯವಸ್ಥೆ ನಮಗೆ ಗೊತ್ತಾಗ್ತದೆ. ದೆನ್ ಯೂನಿಟ್ 3, ದಿಸ್ ಇಸ್ ಫಾರ್ ದ ಫಸ್ಟ್ ಹೆಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ದ್ಯಾಟ್ ಈಸ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ನಾವು ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ ತಿಂಗಳ ನಾವು ಪಗಾರ ತೊಗೋತೀವಿ. ವರ್ಷದ ಕೊನೆಗೆ ನಮ್ಮದೆಲ್ಲ ಏನಪ್ಪ ಅಂದ್ರೆ ಪೇಮೆಂಟು ನಮ್ಮದು ಎಕ್ಸಾಮ್ಷನ್ ಲಿಮಿಟ್ ಮೇಲೆ ಹೋಗ್ತಾನೆ ನಾವು ಗೌರ್ಮೆಂಟ್ ಟ್ಯಾಕ್ಸನ್ನು ಪೇ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಒಬ್ಬ ವ್ಯಕ್ತಿಯ ಸಂಬಳದಿಂದ ಬಂದಂಥ ಆದಾಯದ ಮೇಲೆ ಗೌರ್ಮೆಂಟಿಗೆ ಯಾವುದೇ ಟ್ಯಾಕ್ಸನ್ನು ಪೇ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಅದರಲ್ಲಿ ಸ್ಯಾಲ್ರಿ ಬರ್ತದೆ, ಅಲಾವನ್ಸಸ್, ಕೆಲವೊಂದು ಅಲಾವನ್ಸ್ ಬರ್ತಾವೆ. ಸೊ ಎಜುಕೇಷನ್ ಅಲಾವನ್ಸಸ್, ಹಾಸ್ಟೆಲ್ ಅಲಾವನ್ಸಸ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಪರ್ಕ್ಯೂಸಿಟ್ಸ್, ಒಬ್ಬ ವ್ಯಕ್ತಿಯ ಸಂಬಳ ಜೊತೆಗೆ ಅವಂಗೆ ಸಿಗುವಂಥ ಸವಲತ್ತುಗಳನ್ನ ಏನು ಕಟ್ಟಿಪ್ಪ, ದ್ಯಾಟ್ ಈಸ್ ಕಾಲ್ಡ್ ಪರ್ಕ್ಯೂಸಿಟ್ಸ್, ದ್ಯಾಟ್ ಈಸ್ ಕಾಲ್ಡ್ ಅಲಾವನ್ಸಸ್. ಈ ರೀತಿಯ ಅಂತ ಅಲಾವನ್ಸಸ್ಗಳನ್ನು ನಾವು ನೋಡ್ತೀವಿ. ಸೊ ಅವ್ಗೆ ಬರೀ ಬೇಸಿಕ್ ಸ್ಯಾಲ್ರಿ ಮಾತ್ರ ಸಿಗಂಗಿಲ್ಲ, ಅವ್ಗೆ ಸ್ಯಾಲ್ರಿ ಮಾತ್ರ ಸಿಗಂಗಿಲ್ಲ, ಅವ್ಗೆ ವೆರೈಟಿ ಆಫ್ ಏನಪ್ಪ ಅಂದ್ರೆ ಅಲಾವನ್ಸ್ ಕೂಡ, ಅದು ಕಂಪ್ನಿ ಇರ್ಬೋದು ಅಥವಾ ಗೌರ್ಮೆಂಟ್ ಇರ್ಬೋದು, ಅವ್ಗೆ ಏನಪ್ಪ ಅಂದ್ರೆ ಕೊಡ್ಕೊಂಡು ಹೋಗ್ತದೆ. ಅದನ್ನೆಲ್ಲವನ್ನು ಆದಾಯವನ್ನು ಕೂಡ್ಸ್ಕೊಂಡು ಅವನು ಈ ವರ್ಷದ ಆದಾಯ ಎಷ್ಟದ ಅದನ್ನ ನಾವು ಲೆಕ್ಕ ಹಾಕ್ತೀವಿ. ದ್ಯಾಟ್ ಈಸ್ ಕಾಲ್ಡ್, ಸೊ ಸ್ಯಾಲ್ರಿ, ಅಲಾವನ್ಸಸ್, ದೆನ್ ಪರ್ಕ್ಯೂಸಿಟ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಕ್ಯೂಸಿಟ್? ಮೀನ್ಸ್ ಅವ್ಗೆ ಸಿಗುವಂಥ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ಸ್, ದ್ಯಾಟ್ ಈಸ್ ಕಾಲ್ಡ್ ಪರ್ಕ್ಯೂಸಿಟ್ಸ್. ದೆನ್ ಆ್ಯಂಡ್ ರಿಟೈರ್ಮೆಂಟ್ ಬೆನಿಫಿಟ್. ಸೊ ಅವ್ನು ರಿಟೈರ್ಮೆಂಟ್ ಬೆನಿಫಿಟ್ಗೆ ಏನೇನು ಅಲಾವ್ ಆಗ್ತದಲ್ಲ ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೆನ್ ಡಿಡಕ್ಷನ್ಸ್ 16 ಬರ್ತದೆ, ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಬರ್ತದೆ. ಒಂದು ಪ್ರೊಫೆಷನಲ್ ಟ್ಯಾಕ್ಸ್, ಇನ್ನೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಈ ವರ್ಷದಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಾಗಪ್ಪ ಅಂದ್ರೆ 50,000 ರೂಪಾಯಿ ಆಗುತ್ತೆ, ಆಯಿತಾ. ದೆನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ, ದೆನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸ್ಯಾಲ್ರಿ. ಸೊ ದೇರ್ ಆರ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ಗಳನ್ನ ನಾವು ಏನಪ್ಪ ಅಂದರೆ ಮುಂದಿನ ದಿವಸದಲ್ಲಿ ನೋಡುವಂಥ ವ್ಯವಸ್ಥೆ ನಮ್ದು ಆಗ್ತದೆ, ಆಯಿತಾ. ದೆನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ದೆನ್ ಫೋರ್ತ್ ಯೂನಿಟ್, ಹೌಸ್ ಪ್ರಾಪರ್ಟಿ. ನಾನು ನನ್ನ ಮನೆಯನ್ನು ಕಟ್ಟಿ ಮತ್ತವ್ರನ್ನ ಬಾಡಿಗೆ ಕೊಡ್ತೀನಿ, ಅದರಿಂದ ಕೂಡ ನನಗೆ ಆದಾಯ ಬರ್ತದೆ, ಆಯಿತಾ. ಸೊ ಆ ಆದಾಯದ ಮೇಲೂ ಕೂಡ ನಾವು ಗೌರ್ಮೆಂಟ್ ಟ್ಯಾಕ್ಸನ್ನು ಪೇ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿಯಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಹೆಂಗೆ ಲೆಕ್ಕ ಹಾಕಬೇಕು. ದೆನ್ ಲೆಟ್ ಔಟ್ ಪ್ರಾಪರ್ಟಿ, ಮನೆಯನ್ನು ಬಾಡಿಗೆ ಕೊಟ್ಟು ಅದ್ರ ಮೇಲೆ ನಾವು ಹೆಂಗೆ ಬಾಡಿಗೆ ರೆಂಟ್ ಕಲೆಕ್ಟ್ ಮಾಡ್ತೀವಲ್ಲ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೀವಿ ಯಾವಾಗಲೂ ಕೂಡ. ದೆನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ನನ್ನ ಮನೆ ಎರಡವ, ಒಂದು ಮನೆಯನ್ನು ನಾನು ಬಾಡಿಗೆ ಕೊಡ್ತೀನಿ, ಇನ್ನೊಂದು ಮನೆಯನ್ನು ನಾನೇ ಇಟ್ಕೊಂಡಪ್ಪ ಅಂದರೆ ಸೊ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೊ SOP ಮೇಲೂ ಕೂಡ ನಾವು ಲೆಕ್ಕ ಹೆಂಗೆ ಬಿಡಿಸ್ಬೇಕು. ದೆನ್ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ದೆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24ದಲ್ಲಿ ನಾವು ಡಿಡಕ್ಷನ್ ಮಾಡಿ ತೋರಿಸ್ಬೇಕು ಯಾವಾಗಲೂ ಸ್ಯಾಲ್ರಿಯಲ್ಲಿ. ದೆನ್ ಕಂಪ್ಯೂಟೇಷನ್ ಆಫ್ ಹೌಸ್ ಪ್ರಾಪರ್ಟಿ ಇನ್ಕಮ್. ಸೊ ಯಾವ ರೀತಿ ನಾವು ಹೌಸ್ ಪ್ರಾಪರ್ಟಿ ಇನ್ಕಮನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ತಿಳಿತಾ. ದೆನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಹೌಸ್ ಪ್ರಾಪರ್ಟಿ. ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಹೌ ಟು ಕ್ಯಾಲ್ಕುಲೇಟ್ ಏನಪ್ಪ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾನು ಸಾಲ್ವ್ ಮಾಡಿ ಹೇಳ್ತನಕ್ಕೆ. ದೆನ್ ಲಾಸ್ಟ್ ಯೂನಿಟ್, ನಾವು ಈ 5th ಸೆಮಿಸ್ಟರ್ದಲ್ಲಿ ಯೂನಿಟ್ 5ದಲ್ಲಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್, ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೊಫೆಷನ್. ಸೊ ಮರ್ಚೆಂಟ್ ಬಿಸ್ನೆಸ್ ಮೆನ್ ಏನಾದರೂ ಇನ್ಕಮನ್ನು ಅರ್ನ್ ಮಾಡ್ತಿದ್ದಪ್ಪ ಅಂದ್ರೆ ಅವ್ನು ಬರುವಂಥ ಆದಾಯದ ಮೇಲೆ ಅವ ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಹೆಂಗೆ ಪೇ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ದೆನ್ ಪ್ರೊಫೆಷನ್ ಅಂದರೆ ಯಾರು ಬರ್ತಾರಪ್ಪ ಅಂದರೆ ಡಾಕ್ಟರ್ಸ್, ಲಾಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್, ಆರ್ಕಿಟೆಕ್ಟ್, ಇಂಜಿನಿಯರ್ಸ್. ದೀಸ್ ಆರ್ ಆಲ್ ಕಾಲ್ಡ್ ಏನಪ್ಪ ಅಂದ್ರೆ ಪ್ರೊಫೆಷ್ನಲ್. ಸೊ ಪ್ರೊಫೆಷ್ನಲ್ಗಳಿಗೆ ಅವ್ರ ಇನ್ಕಮನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅವರು ಕೂಡ ಗೌರ್ಮೆಂಟ್ ಟ್ಯಾಕ್ಸನ್ನು ಹೆಂಗೆ ಪೇ ಮಾಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ದೆನ್ ಓನ್ಲಿ ಫಾರ್ ಇಂಡಿವಿಜುವಲ್ಸ್ ಮಾತ್ರ ಈ ಸೆಮಿಸ್ಟರ್ನ ಅಭ್ಯಾಸ ಮಾಡ್ತೀವಿ. ದೆನ್ ಡೆಪ್ರಿಸಿಯೇಷನ್, ಮೀನಿಂಗ್ ಆಫ್ ಬಿಸ್ನೆಸ್, depreciation and other permissible deductions. So there are two types of deductions in business or profession. One is allowable, one disallowable expenses.
ಹೌ ಟು ಕ್ಯಾಲ್ಕುಲೇಟ್ ಏನಪ್ಪ ಅಂದ್ರೆ ಅಲಾಯಬಲ್ ಎಕ್ಸ್ಪೆನ್ಸಸ್, ಇನ್ನೊಂದು ಏನಪ್ಪ ಅಂದ್ರೆ ಡಿಸ್ಅಲಾಯಬಲ್ ಎಕ್ಸ್ಪೆನ್ಸಸ್. ಸೊ ಈ ರೀತಿಯಲ್ಲಿ ಅಲಾಯಬಲ್ ಎಕ್ಸ್ಪೆನ್ಸ್ ಅಂಡರ್ ಸೆಕ್ಷನ್ 30 to 37, ದೆನ್ ಡಿಸ್ಅಲಾಯಬಲ್ ಎಕ್ಸ್ಪೆನ್ಸಸ್, computation of business income, income from profession, that is individual only. Then basic charges of meaning of profession, computation of income from profession of lawyers, doctors, chartered accountant, engineers, lawyers, etc. So chartered accountants and architect practical problems based on receipt and payments account. So how to calculate receipt and payment accounts and income and expenditure account. ಸೊ ಈ ರೀತಿಯಲ್ಲಿ ನಾವು ಈ ಸೆಮೆಸ್ಟರ್ದಲ್ಲಿ 5 ಹೆಡ್ಗಳನ್ನ 5 ಯೂನಿಟ್ನ ಅಭ್ಯಾಸ ಮಾಡಬೇಕು. ಸೊ ಅದರ ಪ್ರಕಾರದಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದೊಂದೇ ನೋಡ್ಕೋತ ಹೋಗೋಣಕ್ಕೆ. ಥ್ಯಾಂಕ್ ಯು.